ನದಿ ಜೋಡಣೆ ನದಿ ಜೋಡಣೆ ನದಿ ಜೋಡಣೆ. ಲುಕ್ ಇಟ್ ಆ್ಯಸ್ ಅ ಕಾನ್ಸೆಪ್ಟ್. ಎಷ್ಟು ಅದ್ಭುತವಾದ ಆಲೋಚನೆ ನೋಡಿ ಅದು. ಏನೋ ಪರಿಸರವಾದಿಗಳು ತುಂಬ ವಿರೋಧ ಮಾಡ್ತಾ ಇದ್ರು ಅವಾಗ. ವಾಟ್ ಈಸ್ ದಿಸ್ ಐಡಿಯಾ? ಬೇಸಿಕಲಿ ಭಾರತದಲ್ಲಿ ಎರಡು ರೀತಿಯ ನದಿಗಳಿದ್ದಾವೆ. ಒಂದು ಹಿಮಾಲಯದಲ್ಲಿ ಹುಟ್ಟಿ ಹೆಚ್ಚು ಕಡಿಮೆ ಬಂಗಾಳ ಕೊಲ್ಲಿಯ ಕಡೆ ಹರಿತವೆ. ಆ ನದಿಗಳಿಗೆ 12 ತಿಂಗಳು ನೀರಿರುತ್ತೆ. ಮಳೆಗಾಲದಲ್ಲಿ ಮಳೆ ನೀರು, ಬೇಸಿಗೆಯಲ್ಲಿ ಹಿಮಾಲಯದ ಹಿಮ ಕರಗಿ ಆ ನದಿ ನೀರು ಹರ್ಕೊಂಡು ಹೋಗುತ್ತೆ. ಬಟ್ ಹಿಮಾಲಯದಲ್ಲಿ ಹುಟ್ಟುವ ನದಿಗಳನ್ನು ಹೊರತುಪಡಿಸಿ ಬೇರೆ ನದಿಗಳ ಹಂಗಲ್ಲ, ಬೇಸಿಗೆಯಲ್ಲಿ ಬತ್ತೋಗ್ಬಿಡ್ತವೆ, ಇನ್ಕ್ಲೂಡಿಂಗ್ ನಮ್ಮ ಕಾವೇರಿ ಸೇರಿದಂತೆ. ಅದಕ್ಕೆ ಹಿಮಾಲಯದಲ್ಲಿ ಹುಟ್ಟುವ ನದಿಗಳನ್ನು ದಕ್ಷಿಣದಲ್ಲಿರುವ ಇತರ ನದಿಗಳಿಗೆ ತಂದು ಜೋಡಿಸಿದ್ರೆ ಭಾರತದ ತುಂಬ ಎಲ್ಲ ನದಿಗಳಲ್ಲೂ ವರ್ಷದ 12 ತಿಂಗಳು ನೀರಿರುತ್ತೆ ಅನ್ನುವ ಆಲೋಚನೆಯೇ ನದಿ ಜೋಡಣೆ. ಈ ಯೋಜನೆಯನ್ನು ಕಾಂಗ್ರೆಸ್ ವಿರೋಧಿಸ್ತಾ ಇದೆ. ಜೈರಾಮ್ ರಮೇಶ್ ಅವರು ವಿರೋಧಿಸಿದ ಮೇಲೆ ಅಫ್ಕೋರ್ಸ್ ಕಾಂಗ್ರೆಸ್ ವಿರೋಧಿಸ್ದಂಗೆ. ಅವ್ರು ಹೇಳೋದು, ಅಷ್ಟು ಕಾಡು ಮುಳುಗಿಸ್ಬಿಡ್ತೀರಾ ನೀವು? 5,000 ಹೆಕ್ಟೇರ್ ಕಾಡು ಮುಳುಗಿಸ್ತಾ ಇದ್ದೀರಿ, ಪರಿಸರ ನಾಶ ಆಗುತ್ತೆ, 23 ಲಕ್ಷಕ್ಕೂ ಹೆಚ್ಚು ಮರಗಳನ್ನು ಕಡಿಬೇಕಿದೆ, ಅಣೆಕಟ್ಟು ನಿರ್ಮಾಣದಿಂದ ಪರಿಸರದ ಚಟುವಟಿಕೆಗಳಿಗೆ ತೊಂದರೆ ಆಗುತ್ತೆ, 3 ಸಿಮೆಂಟ್ ಕಾರ್ಖಾನೆ ಮಾಡ್ತೀನಿ ಅಂತೀರಿ, ಪರಿಸರಕ್ಕೆ ಹಾನಿ ಆಗುತ್ತೆ ಇದರಿಂದ ಅಂತ ಜೈರಾಮ್ ರಮೇಶ್ ಅವರು. ಕಾಡು ಮುಳುಗುತ್ತೆ, ಪರಿಸರಕ್ಕೆ ಹಾನಿ ಆಗುತ್ತೆ ಅನ್ನುವ ಕಾರಣಕ್ಕೆ ಒಂದು ಈ ರೀತಿಯ ಯೋಜನೆಯನ್ನು ವಿರೋಧಿಸ್ತೀರಿ ಅನ್ನೋದಾದರೆ, ಜೈರಾಮ್ ರಮೇಶ್ ಅವರೇ, ಮೇಕೆದಾಟು ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಬೇಕು. ಡಿ ಕೆ ಶಿವಕುಮಾರ್ ಅವರ ಪೆಟ್ ಪ್ರಾಜೆಕ್ಟ್ ಅದು. ಮೇಕೆದಾಟು ಆಗಬೇಕು, ನಮ್ಮ ನೀರು ನಮ್ಮ ಹಕ್ಕು ಅಂತ ಮೇಕೆದಾಟಿನಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದ್ದಾರೆ. 5,000 ಹೆಕ್ಟೇರ್ ಕಾಡು ಮುಳುಗುತ್ತಲ್ಲಿ, ಹುಲಿ ಸಂರಕ್ಷಿತ ಅರಣ್ಯ ಅಲ್ವಾ ಅದು? ಈಗ ಇಲ್ಲಿ ಎಷ್ಟು 23 ಲಕ್ಷ ಮರ ಕಡಿಬೇಕಂತೆ. 23 ಲಕ್ಷಕ್ಕೂ ಹೆಚ್ಚು ಮರಗಳನ್ನು ಕಡಿಯಬೇಕಿದೆ ಅಂತ ಜೈರಾಮ್ ರಮೇಶ್ ಅವರಿಗೆ ಕಳಕಳಿ ಆಗ್ತಾ ಇದೆ. ಇಲ್ಲಿ 5,500 ಹೆಕ್ಟೇರ್ ಮೇಕೆದಾಟುರಲ್ಲಿ ಮರ ಕಡಿಯೋದಿಲ್ವಾ? ಏನು ಮಧ್ಯಪ್ರದೇಶದ ಮರಗಳಷ್ಟೇ ಆಕ್ಸಿಜನ್ ಕೊಡ್ತವೆ, ಕರ್ನಾಟಕದ ಮರ ಕಾರ್ಬನ್ ಡೈಆಕ್ಸೈಡ್ ಕೊಡ್ತವೆ? ಮಜಾ ಇರ್ತವಪ್ಪ ಇವರು ವಾದಗಳು.